ಸ್ನೇಹಿತರೆ, ಅಮೆರಿಕದ ಸಂಸತ್ ಅಂದ್ರೆ ಸೆನೆಟ್ನ ಕಾರಿಡಾರ್ಗಳಲ್ಲಿ ಈಗ ಹರಡಿರುವ ಆ ನಿಶಬ್ದತೆ ಯಾವುದೋ ದೊಡ್ಡ ಚಂಡಮಾರುತದ ಮುಂಚೆ ಬರುವ ಒಂದು ಸೂಚನೆಯಾಗಿದೆ. ಒಂದು ದೊಡ್ಡ ವಿಶ್ವಾಸಘಾತಕ್ಕೆ ಸಿದ್ಧತೆಯಾಗಿದೆ. ಸಪ್ತ ಸಾಗರಗಳಾಚೆ ವಾಷಿಂಗ್ಟನ್ನ ಡಿಸಿಯ ಒಂದು ಮುಚ್ಚಿದ ಕೋಣೆಯಲ್ಲಿ ಒಂದು ಅಂತ ಕಾಗದವನ್ನ ತಯಾರಿಸಲಾಗಿದೆ. ಅದರ ಮೇಲೆ ಇನ್ನು ಕೆಲವೇ ಜನರ ಕಣ್ಣು ಬಿದ್ದಿದೆ. ಆದ್ರೆ ಈ ಕಾಗದ ಕಾನೂನಿನ ರೂಪವನ್ನ ಪಡೆದುಕೊಂಡ ತಕ್ಷಣ ಭಾರತದ ಆರ್ಥಿಕತೆಯಲ್ಲಿ ದೊಡ್ಡ ಭೂಕಂಪ ಬರುತ್ತೆ. ಅದನ್ನ ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರು ಕೂಡ ಊಹಿಸಲಾಗದು. ಈ ಕತೆ ಗಡಿಯಲ್ಲಿ ನಡೆಯುವ ಗುಂಡಿನ ಕಾಳಗದ ಬಗ್ಗೆ ಅಲ್ಲ. ಇದು ಯಾವುದೋ ಕ್ಷಿಪಣಿಯ ದಾಳಿಯೂ ಅಲ್ಲ. ಬದಲಾಗಿ ಇದು ನೇರವಾಗಿ ನಿಮ್ಮ ಮತ್ತು ನಮ್ಮ ಜೇಬಿಗೆ ಮಾಡುವ ಒಂದು ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ನ ಸಿದ್ಧತೆಯಾಗಿದೆ. ಅಮೆರಿಕ ಭಾರತವನ್ನ ತನ್ನ ಅತಿ ದೊಡ್ಡ ಕಾರ್ಯತಾಂತ್ರಿಕ ಪಾಲುದಾರ ಎಂದು ಜಗತ್ತಿನ ಮುಂದೆ ಹೇಳುತ್ತೆ. ಪ್ರಪಂಚದಾದ್ಯಂತ ಭಾರತದ ಸ್ನೇಹದ ಕೀರ್ತನೆಗಳನ್ನ ಮಾಡುತ್ತೆ. ಆದ್ರೆ ಇಂದು ಅದೇ ಅಮೆರಿಕ ಭಾರತದ ಬೆನ್ನಿಗೆ ಚಾಕು ಹಿರಿಯುವ ಯೋಜನೆಯಲ್ಲಿದೆ. ಒಂದು ಅಂತಹ ಷಡ್ಯಂತ್ರವನ್ನ ರಚಿಸಲಾಗುತ್ತಿದೆ. ಅದರ ಉದ್ದೇಶ ಒಂದೇ, ಕಳೆದ ಕೆಲವು ವರ್ಷಗಳಲ್ಲಿ ಪ್ರಪಂಚಕ್ಕೆ ಮಾದರಿಯಾಗಿ ಮಾರ್ಪಟ್ಟ ಭಾರತದ ಏರುತ್ತಿರುವ ಶಕ್ತಿಯನ್ನ ಒಡೆಯುವುದು. ಸುದ್ದಿ ಬರ್ತಾ ಇದೆ, ಅಮೆರಿಕ ಒಂದು ಅಂತ ಬಿಲ್ ಅನ್ನ ಪಾಸ್ ಮಾಡಲು ಹೊರಟಿದೆ. ಒಂದು ಅಂತ ಕಾನೂನನ್ನ ತರುವ ಯೋಜನೆಯಲ್ಲಿದೆ. ಒಂದು ವೇಳೆ ಅದು ಜಾರಿಯಾದ್ರೆ ಭಾರತಕ್ಕೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವುದನ್ನ ಬಿಡಿ, ಅಮೆರಿಕದೊಂದಿಗೆ ವ್ಯಾಪಾರ ಮಾಡುವುದು ಕೂಡ ಅಸಾಧ್ಯವಾಗಿ ಬಿಡುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ, ಅಮೆರಿಕ ಇದ್ದಕ್ಕಿದ್ದಂತೆ ಯಾಕೆ ಇಷ್ಟೊಂದು ಕೋಪಗೊಂಡಿದೆ? ಅಮೆರಿಕಾಗೆ ಭಾರತ ಈಗ ಅದರ ಬೆರಳನ್ನ ಇಟ್ಕೊಂಡು ನಡೆಯುವ ದೇಶವಲ್ಲ ಎಂಬ ಭಯ ಅನ್ನೋದು ಹುಟ್ಕೊಂಡಿದೆ. ಈ 500% ತೆರಿಗೆಯ ಬಗ್ಗೆ ಹಬ್ಬಿಸಲಾಗುತ್ತಿರುವ ಗಾಳಿಯು ಕೇವಲ ಭಯ ಹುಟ್ಟಿಸಲು ಮಾತ್ರವೇ, ಅಥವಾ ಅಮೆರಿಕ ನಿಜವಾಗಿಯೂ ಇಷ್ಟೊಂದು ದೊಡ್ಡ ಹೆಜ್ಜೆ ಇಡಬಹುದೇ? ಮತ್ತು ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಅಮೆರಿಕ ಈ ತಪ್ಪು ಮಾಡಿದ್ರೆ ಭಾರತ ಸುಮ್ಮನೆ ಇರುತ್ತಾ, ಅಥವಾ ಅದು ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಹಾಕಲಿದೆಯಾ? ಅದನ್ನ ಅಮೆರಿಕ ಕನಸಿನಲ್ಲೂ ಯೋಚಿಸಿರೋದು. ನಾವು ನಿಮ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಯ ಸಂಪೂರ್ಣ ಕಥೆಯನ್ನ ಹೇಳ್ತೀವಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಸಂಬಂಧದಲ್ಲಿ ನಿಮ್ಮ ಯಾವುದೇ ಆಲೋಚನೆಗಳಿದ್ದರೆ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ. ಬನ್ನಿ ವಾಷಿಂಗ್ಟನ್ ನಲ್ಲಿ ಏನು ನಡೀತಾ ಇದೆ ಎಂದು ನೋಡೋಣ. ಈ ಸಂಪೂರ್ಣ ಗಲಾಟೆಯ ಮೂಲ ಒಂದು ಹೆಸರು, ಲಿಂಡ್ಸೆ ಗ್ರಹಾಂ. ಇವರು ಸಾಮಾನ್ಯ ಸೆನೇಟರ್ ಅಲ್ಲ. ಇವರು ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಮತ್ತು ಅತ್ಯಂತ ಮುಖ್ಯವಾಗಿ ಇವರು ಡೊನಾಲ್ಡ್ ಟ್ರಂಪ್ ಅವರ ಅತ್ಯಂತ ಹತ್ತಿರದವರು. ಇವರು ಅಮೆರಿಕದ ಸಂಸತ್ತಲ್ಲಿ ಒಂದು ಅಂತ ಬಿಲ್ ಅನ್ನ ಮಂಡಿಸುವ ಪ್ರಸ್ತಾವವನ್ನ ಮಾಡಿದ್ದಾರೆ. ಅದು ನೇರವಾಗಿ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿಸ್ತಾ ಇರುವ ದೇಶಗಳನ್ನ ಗುರಿಯಾಗಿಸ್ತಾ ಇದೆ. ಹೌದು, ನೇರ ಗುರಿ ಭಾರತದ ಮೇಲೆ ಇದೆ. ಈ ಬಿಲ್ ಎಷ್ಟೊಂದು ಅಪಾಯಕಾರಿ ಅಂದ್ರೆ ಅದನ್ನ ಓದಿದ್ರೆ ಭಾರತೀಯರ ರಕ್ತ ಕುದಿಯುತ್ತೆ. ಲಿಂಡ್ಸೆ ಗ್ರಹಾಂ ಅವರ ಹೇಳಿಕೆಯಂತೆ ರಷ್ಯಾದಿಂದ ತೈಲ ಖರೀದಿಸಿ ತಮ್ಮ ಆರ್ಥಿಕತೆಯನ್ನ ಬೂಸ್ಟ್ ಮಾಡುತ್ತಿರುವ ದೇಶಗಳ ಮೇಲೆ ಅಮೆರಿಕ ಇಲ್ಲಿಯವರೆಗೆ ಅತ್ಯಂತ ಕಠಿಣ ನಿರ್ಬಂಧಗಳನ್ನು ಹೇರಬೇಕು. ಅವರ ವಾದವೇನೆಂದ್ರೆ, ಭಾರತದಂತಹ ದೇಶಗಳು ರಷ್ಯಾದಿಂದ ಅಗ್ಗದ ತೈಲವನ್ನ ಖರೀದಿಸಿ ಪುತಿನ್ ಅವರಿಗೆ ಸಹಾಯ ಮಾಡ್ತಾ ಇರೋದು ಅಲ್ಲದೆ ಅಮೆರಿಕದ ನಿರ್ಬಂಧಗಳನ್ನ ಅಪಹಾಸ್ಯ ಮಾಡುತ್ತಿವೆ. ಆದ್ರೆ ಇಲ್ಲಿ ಮಾತು ಕೇವಲ ಕೋಪದ್ದಲ್ಲ, ಮಾತು ಅಮೆರಿಕ ನಮ್ಗೆ ಕೊಡಲು ಯೋಚಿಸ್ತಾ ಇರುವ ಶಿಕ್ಷೆಯದ್ದು. ಈ ಬಿಲ್ ನಲ್ಲಿ ನಮ್ಮ ದೇಶದ ಸರಕುಗಳ ಮೇಲೆ ಅಂದ್ರೆ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಮೇಲೆ ಅಮೆರಿಕ ಭಾರಿ ತೆರಿಗೆ ಹೇರಲಿದೆ. ಮತ್ತು ಈ ತೆರಿಗೆ 10-20% ಅಲ್ಲ. ಸುದ್ದಿಗಳ ಪ್ರಕಾರ ಇದು 100-200 ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಆಗಿರಬಹುದು. ಲಿಂಡ್ಸೆ ಗ್ರಹಾಂ ಮತ್ತು ಅವರ ಬೆಂಬಲಿಗರ ಪ್ರಕಾರ ಭಾರತ ರಷ್ಯಾದೊಂದಿಗೆ ವ್ಯಾಪಾರ ನಿಲ್ಲಿಸಲಿಲ್ಲ ಅಂದ್ರೆ ಅವರನ್ನ ಅಮೆರಿಕದ ಮಾರುಕಟ್ಟೆಯಿಂದ ಹೊರಗೆ ತಳ್ಳಬೇಕು ಅಂತಿದ್ದಾರೆ. ಇದು ನೇರ ದಾದಾಗಿರಿಯಾಗಿದೆ. ಇದೇ ಅಮೆರಿಕ ತನ್ನ ಅಗತ್ಯಗಳಿಗಾಗಿ ಪ್ರಪಂಚದ ನಿಯಮಗಳನ್ನ ಎಡಗಾಲಲ್ಲಿ ಹೊಡೆಯುತ್ತೆ. ಆದ್ರೆ ಭಾರತ ತನ್ನ ಜನರಿಗೆ ಅಗ್ಗದ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಕೊಡಲು ತನ್ನ ಇಂಧನ ಭದ್ರತೆಗಾಗಿ ರಷ್ಯಾದಿಂದ ತೈಲವನ್ನ ಖರೀದಿಸಿದಾಗ ಇವರಿಗೆ ಉರಿಯುತ್ತೆ. 2026ರಲ್ಲಿ ಭಾರತ ಪ್ರಪಂಚದ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವ ಓಟದಲ್ಲಿರುವಾಗ ಅಮೆರಿಕದ ಈ ಹೆಜ್ಜೆ ಸ್ಪಷ್ಟವಾಗಿ ತೋರಿಸುತ್ತದೆ. ಅವರಿಗೆ ಭಾರತದ ಏಳಿಗೆ ಜೀರ್ಣವಾಗ್ತಿಲ್ಲ. ಅವರು ಬಯಸಬಹುದು, ನಾವು ಅವರ ಷರತ್ತುಗಳ ಮೇಲೆ ತೈಲವನ್ನ ಖರೀದಿಸಬೇಕು, ಅವರ ಷರತ್ತುಗಳ ಮೇಲೆ ವ್ಯಾಪಾರ ಮಾಡಬೇಕು ಮತ್ತು ಅವರ ಷರತ್ತುಗಳ ಮೇಲೆ ನಮ್ಮ ವಿದೇಶಿ ನೀತಿಯನ್ನ ನಡೆಸಬೇಕು. ಈ ಬಿಲ್ ನಿಜವಾಗಿಯೂ ತೈಲದ ಬಗ್ಗೆ ಕಡಿಮೆ ಮತ್ತು ಭಾರತದ ಸಾರ್ವಭೌಮತ್ವಕ್ಕೆ ಸವಾಲು ಹಾಕುವ ಬಗ್ಗೆ ಹೆಚ್ಚು. ಗ್ರಹಾಂ ಅವರ ಈ ಪ್ರಸ್ತಾವ ಕಾನೂನಾಗಿ ಮಾರ್ಪಟ್ಟರೆ ಅರ್ಥ ಮಾಡ್ಕೊಳ್ಳಿ, ಅಮೆರಿಕ ಭಾರತದ ವಿರುದ್ಧ ಅಘೋಷಿತ ಆರ್ಥಿಕ ಯುದ್ಧವನ್ನ ಘೋಷಣೆ ಮಾಡಿದಂತೆ. ಇದು ದಶಕಗಳ ಹಳೆಯ ಸಂಬಂಧಗಳನ್ನ ಒಂದೇ ನಿಮಿಷದಲ್ಲಿ ಕೊನೆಗೊಳಿಸಬಹುದಾದ ಒಂದು ದೊಡ್ಡ ಹೆಜ್ಜೆ ಆಗಲಿದೆ. ಈಗ ಸ್ವಲ್ಪ ಆಳಕ್ಕೆ ಇಳಿದು ಯೋಚಿಸಿ, ಅಮೆರಿಕ ನಿಜವಾಗಿಯೂ ಹುಚ್ಚುತನಕ್ಕೆ ಇಳಿದ್ರೆ ಏನಾಗುತ್ತೆ? ಸುದ್ದಿಗಳು ಮತ್ತು ಊಹೆಗಳು ಹೇಳುತ್ತಿರೋದು ಏನಂದ್ರೆ, ಟ್ರಂಪ್ ಆಡಳಿತದ ಪ್ರಭಾವದಲ್ಲಿ ಅಥವಾ ಅವರ ನೀತಿಗಳ ಅಡಿಯಲ್ಲಿ ತೆರಿಗೆಯ ಈ ಅಂಕಿ 500% ವರೆಗೆ ಹೋಗಬಹುದು. ನೀವು
ಅರ್ಥ ಮಾಡ್ಕೊಳ್ತಾ ಇದ್ದೀರಾ? 500% ಅಂದರೆ ಭಾರತದಿಂದ ಯಾವುದೇ ಬಟ್ಟೆ, ಯಾವುದೇ ಔಷಧಿ ಅಥವಾ ಯಾವುದೇ ಸರಕು 100 ರೂಪಾಯಿಗೆ ಅಮೆರಿಕಾಗೆ ಹೋದ್ರೆ ಅದರ ಮೇಲೆ 500 ರೂಪಾಯಿ ತೆರಿಗೆ ಹಾಕಲಾಗುತ್ತೆ ಮತ್ತು ಆ ಸರಕು ಅಲ್ಲಿನ ಮಾರುಕಟ್ಟೆಯಲ್ಲಿ 600 ರೂಪಾಯಿಗೆ ಮಾರಾಟವಾಗುತ್ತೆ. ಅಂದ್ರೆ ಭಾರತೀಯ ಸರಕುಗಳು ಇಷ್ಟೊಂದು ದುಬಾರಿಯಾಗಿ ಬಿಡುತ್ತವೆ. ಆಗ ಯಾರು ಕೂಡ ನಮ್ಮ ಸರಕುಗಳನ್ನ ಖರೀದಿಸೋದಿಲ್ಲ. ಅಮೆರಿಕಾಗೆ ಗೊತ್ತು, ಭಾರತದ ದೊಡ್ಡ ವ್ಯಾಪಾರ ಅಮೆರಿಕಾದೊಂದಿಗೆ ನಡೆಯುತ್ತಿದೆ. ಅದು IT ಸೆಕ್ಟರ್ ಆಗಿರ್ಲಿ, ಟೆಕ್ಸ್ಟೈಲ್ ಆಗಿರ್ಲಿ ಅಥವಾ ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಲಿ. ಲಿಂಡ್ಸೆ ಗ್ರಹಾಂ ಮತ್ತು ಅವರ ಲಾಬಿಯ ಯೋಜನೆ ಸಂಪೂರ್ಣ ಸ್ಪಷ್ಟವಾಗಿದೆ. ಭಾರತವನ್ನ ಆರ್ಥಿಕವಾಗಿ ಇಷ್ಟೊಂದು ಒತ್ತಡಕ್ಕೆ ಒಳಪಡಿಸಿ ಅದು ಮಂಡಿಯೂರಿ ಬಂದು ರಷ್ಯಾದೊಂದಿಗೆ ಸ್ನೇಹವನ್ನ ಬಿಟ್ಟು ಬಿಡಲಿ ಅಂತ. ಇದು ಅಮೆರಿಕ ಫಸ್ಟ್ ನೀತಿಯ ಅತ್ಯಂತ ವಿಕೃತ ರೂಪ. ಅಮೆರಿಕ ಇದನ್ನ ಮರಿತಾ ಇದೆ. ಹಿಂದಿನ ಭಾರತ 1990ರ ಭಾರತವಲ್ಲ. ಅದರ ನಿರ್ಬಂಧಗಳ ಭಯದಿಂದ ನಡುಗುವುದಿಲ್ಲ. 500% ತೆರಿಗೆಯ ಧಮಕಿ ಒಂದು ರೀತಿಯ ಬ್ಲಾಕ್ ಮೇಲ್. ಅವರು ಹೇಳ್ತಾ ಇರುವುದು, ನೀವು ನಮ್ಮ ದಾರಿಯಲ್ಲಿ ನಡೀರಿ ಅಥವಾ ನಾವು ನಿಮ್ಮನ್ನ ನಾಶ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಈ ಬೆಂಕಿಯೊಂದಿಗೆ ಆಡೋದ್ರಿಂದ ಕೈ ಸುಡೋದು ಅಮೆರಿಕಾದೆ. ಇಂದು ಅಮೆರಿಕಾದಲ್ಲಿ ಕೂತಿರುವ ದೊಡ್ಡ ದೊಡ್ಡ ಕಂಪನಿಗಳ ಅಗ್ಗದ ಸಾಮಾನು ಭಾರತದಿಂದಲೇ ಹೋಗುತ್ತೆ. ಅವರು 500% ಬ್ಯಾರಿಯರ್ ಅನ್ನ ಹಾಕಿದ್ರೆ ಅಮೆರಿಕಾದೊಳಗೆ ದ್ರವ್ಯೋಲ್ಬಣದ ಬಾಂಬ್ ಸಿಡಿಯುತ್ತೆ. ಅದನ್ನ ನಿಯಂತ್ರಿಸುವುದು ಅವರ ಕೈಯಲ್ಲಿ ಸಾಧ್ಯವಿಲ್ಲ. ಅಮೆರಿಕದ ಜನತೆಗೆ ಒಂದೊಂದು ಶರ್ಟ್, ಒಂದೊಂದು ಔಷಧಕ್ಕೆ 10 ಪಟ್ಟು ಬೆಲೆ ಕಟ್ಟಬೇಕಾಗುತ್ತೆ. ಆದ್ರೆ ಅಹಂಕಾರದಲ್ಲಿ ಮುಳುಗಿರುವ ಅಮೆರಿಕದ ನಾಯಕರು ಇದನ್ನ ನೋಡ್ತಾ ಇಲ್ಲ. ಅವರಿಗೆ ಡಾಲರ್ನ ಶಕ್ತಿ ಮತ್ತು ತಮ್ಮ ಸೇನೆಯ ಬಲ ತೋರಿಸಿ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನ ಬಗ್ಗಿಸಬಹುದು ಎಂದು ನಂಬಿಕೆ. ಈ ಬಿಲ್ ಕೇವಲ ಕಾಗದದ ತುಂಡಲ್ಲ, ಇದು ಅಮೆರಿಕದ ಆ ಭಯದ ಸಾಕ್ಷಿ. ಈಗ ವಾಷಿಂಗ್ಟನ್ ನಿಂದ ಪ್ರಪಂಚ ನಡೆಯುವುದಿಲ್ಲ ಮತ್ತು ಯಾವ ರಾಜ ತನ್ನ ಅಧಿಕಾರ ಅಲ್ಲಾಡುವುದನ್ನ ನೋಡ್ತಾನೋ ಅವನು ಇಂತಹ ಹುಚ್ಚು ನಿರ್ಧಾರಗಳನ್ನ ತೆಗೆದುಕೊಳ್ತಾನೆ. ಈ 500% ತೆರಿಗೆ ಭಾರತದ ಮೇಲಲ್ಲ, ಬದಲಾಗಿ ಮುಕ್ತ ವ್ಯಾಪಾರದ ಆತ್ಮಕ್ಕೆ ದಾಳಿ. ಅದರ ಡಂಗೂರ ಅಮೆರಿಕ ಪ್ರಪಂಚದಾದ್ಯಂತ ಬಾರಿಸುತ್ತಾ ಹೇಳುತ್ತೆ. ಈಗ ಕಥೆಯಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅನ್ನೋದು ಬರುತ್ತೆ. ಅಮೆರಿಕ ಭಾರತವನ್ನ ಕಾರ್ನರ್ ಮಾಡಬಲ್ಲದು ಎಂದು ಯೋಚಿಸ್ತಾ ಇದೆ. ಆದ್ರೆ ಭಾರತದ ಬಳಿ ಒಂದು ಅಂತ ಬ್ರಹ್ಮಾಸ್ತ್ರವಿದೆ. ಅದರ ಹೆಸರು ಕೇಳಿದೊಡನೆ ಪೆಂಟಗಾನ್ ನಿಂದ ವೈಟ್ ಹೌಸ್ ನವರೆಗೆ ಹೈರಾಣ ಆಗುತ್ತೆ ಮತ್ತು ಆ ಹೆಸರು ಚೀನಾ. ಹೌದು, ನೀವು ಸರಿಯಾಗಿ ಕೇಳಿದ್ರಿ. ಅಮೆರಿಕ ಭಾರತದೊಂದಿಗೆ ಈ ಟ್ರೇಡ್ ವಾರ್ ಅನ್ನು ಆರಂಭಿಸಿದ್ರೆ ಅಮೆರಿಕ ಭಾರತದ ಮೇಲೆ ಈ 500% ಅನೈತಿಕ ತೆರಿಗೆ ಹೇರಿದ್ರೆ ಭಾರತಕ್ಕೆ ಯಾವ ದಾರಿ ಉಳಿಯುತ್ತೆ? ಭಾರತ ಹಸಿವಿನಿಂದ ಸಾಯುತ್ತಾ? ಖಂಡಿತವಾಗಿಯೂ ಇಲ್ಲ. ಭಾರತ ನೇರವಾಗಿ ತನ್ನ ದಿಕ್ಕನ್ನ ತಿರುಗಿಸಿ ಆ ದಿಕ್ಕಿಗೆ ನೋಡುತ್ತೆ. ಅದನ್ನ ಅಮೆರಿಕ ನೋಡಲು ಯಾವತ್ತೂ ಇಷ್ಟಪಡೋದಿಲ್ಲ. ಬೀಜಿಂಗ್ ನ ಕಡೆಗೆ ಭೂ ರಾಜಕೀಯದ ಒಂದು ಹಳೆಯ ನಿಯಮ ಇದೆ. ಶತ್ರುವಿನ ಶತ್ರು ಸ್ನೇಹಿತ. ಸ್ವಲ್ಪ ಯೋಚಿಸಿ, ಅಮೆರಿಕದ ಸಂಪೂರ್ಣ ಏಷ್ಯಾ ನೀತಿ, ಅವರ ಸಂಪೂರ್ಣ ವಿದೇಶಿ ನೀತಿ ಒಂದೇ ಆಧಾರದ ಮೇಲೆ ನಿಂತಿವೆ. ಚೀನಾವನ್ನ ಆವೃತಗೊಳಿಸುವುದು ಮತ್ತು ಈ ಆವೃತದಲ್ಲಿ ಅವರ ಅತಿ ದೊಡ್ಡ ನಂಬಿಕೆ ಯಾರು? ಅದೇ ಭಾರತ. ಅಮೆರಿಕ ಭಾರತವನ್ನ ಚೀನಾದ ವಿರುದ್ಧ ನಿಲ್ಲಿಸಲು ಇಷ್ಟಪಡುತ್ತೆ. ಅವರು ಬಯಸುವುದು ಭಾರತ ಇಂಡೋ ಪೆಸಿಫಿಕ್ ನಲ್ಲಿ ಚೀನಾದೊಂದಿಗೆ ಹೋರಾಡಲಿ. ಆದ್ರೆ ಅಮೆರಿಕವೇ ಭಾರತದ ಹೊಟ್ಟೆಗೆ ಒದ್ದರೆ ಭಾರತಕ್ಕೆ ಚೀನಾದೊಂದಿಗೆ ಕೈ ಜೋಡಿಸುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಭಾರತ ಮತ್ತು ಚೀನಾ ಪ್ರಪಂಚದ 2 ಅತಿ ದೊಡ್ಡ ಜನಸಂಖ್ಯೆ ಮತ್ತು 2 ಅತ್ಯಂತ ಉದಯೋನ್ಮುಖ ಆರ್ಥಿಕತೆಗಳು. ಇವು ಒಟ್ಟಿಗೆ ಬಂದರೆ ಅಮೆರಿಕಾಗೆ ಏನಾಗುತ್ತದೆ? ಇದು ಅಮೆರಿಕಾಗೆ ಭಯಾನಕ ಕನಸು. ಹೌದು, ಭಾರತ ತನ್ನ ಅಗತ್ಯಗಳಿಗಾಗಿ ಚೀನಾದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದಗಳನ್ನ ಮಾಡಬಹುದು. ನಾವು ಬ್ರಿಕ್ಸ್ ಕರೆನ್ಸಿಗೆ ಪ್ರೋತ್ಸಾಹವನ್ನು ಸಹ ನೀಡಬಹುದು. ನಾವು ಡಾಲರ್ ಅನ್ನ ಸಂಪೂರ್ಣ ಬೈಪಾಸ್ ಮಾಡಿ ಯುವಾನ್ ಅಥವಾ ರೂಪಾಯಿಯಲ್ಲಿ ವ್ಯಾಪಾರ ಆರಂಭಿಸಬಹುದು. ಭಾರತ ಅಮೆರಿಕವನ್ನ ಸೈಡ್ಗೆ ಇಟ್ಟು ಚೀನಾದೊಂದಿಗೆ ಸ್ನೇಹವನ್ನ ಹೆಚ್ಚಿಸಿದ್ರೆ ಏಷ್ಯಾದಲ್ಲಿ ಅಮೆರಿಕದ ಸಂಪೂರ್ಣ ಪ್ರಭಾವ ಸರ್ವನಾಶವಾಗುತ್ತೆ. ಅಮೆರಿಕಾಗೆ ಗೊತ್ತು, ಭಾರತದ ಸಹಾಯ ಅಥವಾ ಬೆಂಬಲವಿಲ್ಲದೆ ಅದು ಚೀನಾದೊಂದಿಗೆ ಹೋರಾಡಲಾರದು. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ರಾಜತ್ವ ಕೊನೆಗೊಳ್ಳುತ್ತದೆ. ಲಿಂಡ್ಸೆ ಗ್ರಹಾಂನಂತಹ ನಾಯಕರು ಇದನ್ನ ಮರಿತಾ ಇದ್ದಾರೆ. ಅವರು ಭಾರತವನ್ನ ಶಿಕ್ಷಿಸುವ ಕೆಲಸದಲ್ಲಿ ತಮ್ಮ ಅತಿ ದೊಡ್ಡ ಶತ್ರು ಚೀನಾಗೆ ಪ್ರಪಂಚದ ಅತಿ ದೊಡ್ಡ ಉಡುಗೊರೆಯನ್ನ ನೀಡ್ತಿದ್ದಾರೆ. ಆ ಉಡುಗೊರೆ ಭಾರತದ ಮಾರುಕಟ್ಟೆ ಅಮೆರಿಕಾಗೆ ಮುಚ್ಚಿ ಚೀನಾಗೆ ತೆರೆದರೆ ಅಮೆರಿಕದ ಟೆಕ್ ಕಂಪನಿಗಳು ಆಪಲ್, ಗೂಗಲ್, ಫೇಸ್ಬುಕ್ ಇವು ಭಾರತದ ಡೇಟಾ ಮತ್ತು ಭಾರತದ ಯೂಸರ್ ಬೇಸ್ ಮೇಲೆ ಈಗಲೂ ಬದುಕ್ತಾ ಇವೆ. ಅವುಗಳಿಗೆ ಏನಾಗುತ್ತೆ? ಅವು ರಾತ್ರೋರಾತ್ರಿ ದಿವಾಳಿಯಾಗುವ ಹಂತಕ್ಕೆ ತಲುಪುತ್ತವೆ. ಇದು ಅಮೆರಿಕದ ಆರ್ಥಿಕತೆ ಮತ್ತು ಅವರ ಜಾಗತಿಕ ಶಕ್ತಿಗೆ ಸಹಿಸಲಾಗದ ಆಘಾತವಾಗುತ್ತೆ. ಇದು ಭಾರತದ ಒತ್ತಡವಲ್ಲ, ಬದಲಾಗಿ ಭಾರತದ ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ. ಮತ್ತು ಭಾರತಕ್ಕೆ ಉತ್ತರವನ್ನ ಕೊಡಲು ಕೇವಲ ಚೀನಾದ ದಾರಿಯಲ್ಲ, ಭಾರತದ ಸ್ವಂತ ಬತ್ತಳಿಕೆಯಲ್ಲಿ ಬಹಳಷ್ಟು ಬಾಣಗಳಿವೆ. ಅಮೆರಿಕ 500% ತೆರಿಗೆ ಹೇರಿದ್ರೆ ಭಾರತ ಅಮೆರಿಕದ ಮಾತುಗಳನ್ನ ಕೇಳುತ್ತಾ? ಖಂಡಿತವಾಗಿಯೂ ಇಲ್ಲ. ಭಾರತ ಕೂಡ ತಿರುಗೇಟು ನೀಡುತ್ತೆ. ಅಮೆರಿಕದಿಂದ
ಬರುವ ಬಾದಾಮಿ, ಅಕ್ರೋಟ್, ಸೇಬು ಮತ್ತು ಭಾರಿ ಯಂತ್ರೋಪಕರಣಗಳ ಮೇಲೆ ಭಾರತ ಕೂಡ ಇಷ್ಟೊಂದು ತೆರಿಗೆ ಹೇರಿದ್ರೆ ಅಮೆರಿಕದ ರೈತರು ಮತ್ತು ಕಂಪನಿಗಳು ಅಳುತ್ತವೆ. ನಿಮ್ಗೆ ನೆನಪಿರಬಹುದು, ಹಿಂದೆಯೂ ಅಮೆರಿಕ ಗುರಾಯಿಸಿದಾಗ ಭಾರತ ಅಮೆರಿಕದ ಉತ್ಪನ್ನಗಳ ಮೇಲೆ ಡ್ಯೂಟಿ ಹೆಚ್ಚಿಸಿ ಅವರಿಗೆ ತಮ್ಮ ಸ್ಥಾನ ಏನು ಅಂತ ಜ್ಞಾಪಿಸ್ತು. ಆದ್ರೆ ಈ ಬಾರಿ ವಿಷಯ ಇನ್ನಷ್ಟು ದೊಡ್ಡದು. ಇಂದು ಭಾರತ ಡಿಜಿಟಲ್ ಪ್ರಪಂಚದ ರಾಜ. ಸಿಲಿಕಾನ್ ವ್ಯಾಲಿಯ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳು ಭಾರತೀಯರು ಮತ್ತು ಅವರ ಅತಿ ದೊಡ್ಡ ಬೆಳವಣಿಗೆ ಕೇವಲ ಭಾರತದ ಮಾರುಕಟ್ಟೆ ಮಾತ್ರ. ಭಾರತ ಸರ್ಕಾರ ಡೇಟಾ ಲೋಕಲೈಸೇಷನ್ ನಿಯಮಗಳನ್ನ ಕಠಿಣಗೊಳಿಸಿದ್ರೆ ಅಥವಾ ಅಮೆರಿಕದ ಟೆಕ್ ಕಂಪನಿಗಳ ಮೇಲೆ ಡಿಜಿಟಲ್ ತೆರಿಗೆ ಅನ್ನೋದು ಹಾಕಿದ್ರೆ ಗೂಗಲ್ ಮತ್ತು ಮೆಟಾನಂತ ಕಂಪನಿಗಳ ಷೇರುಗಳು ಮಾರುಕಟ್ಟೆಯಲ್ಲಿ ತಲೆ ಕೆಳಗಾಗಿ ಬೀಳುತ್ತೆ. ಅಮೆರಿಕ ಮರೆತು ಹೋಗಿದೆ ಇದು 2026ರ ಆತ್ಮ ನಿರ್ಭರದ ಭಾರತ. ನಮ್ಮ ಬಳಿ ಸ್ವಂತ ಪಾವತಿ ವ್ಯವಸ್ಥೆ UPI ಇದೆ. ನಮ್ಮ ಬಳಿ ಸ್ವಂತ ಉತ್ಪಾದನಾ ಹಬ್ ಇದೆ. ನಮಗೆ ಈಗ ಅಮೆರಿಕದ ಬೆಂಬಲವು ಅಗತ್ಯವಿಲ್ಲ. ಅವರು ನಮ್ಮ ಟೆಕ್ಸ್ಟೈಲ್ ಮೇಲೆ ತೆರಿಗೆ ಹೇರಿದ್ರೆ ನಾವು ಅವರ ಬೋಯಿಂಗ್ ವಿಮಾನಗಳ ಆದೇಶವನ್ನ ರದ್ದುಗೊಳಿಸಿ ಏರ್ಬೇಸ್ ಕಡೆಗೆ ಹೋಗಬಹುದು. ನಾವು ನಮ್ಮ ಔಷಧಗಳನ್ನ ಲ್ಯಾಟಿನ್ ಅಮೆರಿಕ ಮತ್ತು ಆಫ್ರಿಕಾದಲ್ಲಿ ಮಾರಬಹುದು. ಪ್ರಪಂಚ ತುಂಬಾನೇ ದೊಡ್ಡದು ಮತ್ತು ಭಾರತಕ್ಕೆ ಅವಕಾಶಗಳ ಕೊರತೆ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.